ರಾಜ್ಯದಲ್ಲಿ ಸಿಎಂ ಹಾಗೂ ಮಾಜಿ ಸಿಎಂ ನಡುವೆ ಟ್ವಿಟ್ಟರ್ ವಾರ್ ಶುರುವಾಗಿದೆ. ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ನಡುವೆ ಸಮರ ಆರಂಭ ಆಗಿದೆ. ತೆರಿಗೆ ಹಂಚಿಕೆಯಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಸವರಾಜ ಬೊಮ್ಮಾಯಿ ತಿರುಗೇಟು ಕೊಟ್ಟಿದ್ದಾರೆ. ರೈತರ ಹಿತ ಕಾಯುವಲ್ಲಿ ನನ್ನ ಅಸ್ತಿತ್ವವಿದೆ ಅಂತ ಮಾಜಿ ಸಿಎಂ ಟ್ವೀಟ್ ಮಾಡಿದ್ದಾರೆ. ನಮ್ಮ ಅವಧಿಯಲ್ಲೂ ಪ್ರವಾಹವಾಗಿತ್ತು, ನಾವು ಕೇಂದ್ರದ ಪರಿಹಾರಕ್ಕಾಗಿ ಕಾಯಲಿಲ್ಲ. ಕೇಂದ್ರ ಸರ್ಕಾರ ಇದಕ್ಕಾಗಿ ಪರಿಹಾರ ಕೊಡಬೇಕು ಅಂತ ನಾವು ಕಾಯಲೇ ಇಲ್ಲ. ರೈತರಿಗೆ ನಾವೇ ಹೆಚ್ಚಿನ ಪರಿಹಾರವನ್ನ ನೀಡಿದ್ವಿ ಅಂತ ಬಸವರಾಜ ಬೊಮ್ಮಾಯಿ ಟ್ವೀಟ್ ಮೂಲಕ ಟಾಂಟ್ ಕೊಟ್ಟಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಕೇಂದ್ರದಿಂದ ಪರಿಹಾರ ಬಂದಿಲ್ಲ, ಅನುದಾನ ಸರಿಯಾಗಿ ಬರ್ತಾ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಸಂಬಂಧಪಟ್ಟಂತೆ ಹರಿಹಾಯ್ದಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಟ್ವೀಟ್ ಮೂಲಕ ಟಾಂಟ್ ಕೊಟ್ಟಿದ್ದಾರೆ. ಹೀಗಾಗಿ ಸಿಎಂ ಹಾಗೂ ಮಾಜಿ ಸಿಎಂ ನಡುವೆ ಟ್ವಿಟ್ಟರ್ ವಾರ್ ಆರಂಭ ಆಗಿದೆ. ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ನಡುವೆ ಸಮರ ಆರಂಭವಾಗಿದೆ. ತೆರಿಗೆ ಹಂಚಿಕೆಯಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯವಾಗ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಸವರಾಜ ಬೊಮ್ಮಾಯಿ ಇದೀಗ ತಿರುಗೇಟು ಕೊಟ್ಟಿದ್ದಾರೆ. ರೈತರ ಹಿತವನ್ನ ಕಾಪಾಡುವಲ್ಲಿ ನನ್ನ ಅಸ್ತಿತ್ವ ಇದೆ ಅಂತ ಮಾಜಿ ಸಿಎಂ ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದ್ದಾರೆ. ನಮ್ಮ ಅವಧಿಯಲ್ಲೂ ಕೂಡ ರಾಜ್ಯದಲ್ಲಿ ಪ್ರವಾಹ ಬಂದಿತ್ತು, ಪ್ರವಾಹದಿಂದಾಗಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿತ್ತು. ಆದರೆ ನಾವು ಕೇಂದ್ರ ಸರ್ಕಾರದ ಪರಿಹಾರಕ್ಕಾಗಿ ಕಾಯಲೇ ಇಲ್ಲ. ರೈತರಿಗೆ ನಾವೇ ಹೆಚ್ಚಿನ ಪರಿಹಾರವನ್ನ ನೀಡಿದ್ವಿ ಅಂತ ಬಸವರಾಜ ಬೊಮ್ಮಾಯಿ ಟ್ವೀಟ್ ಮೂಲಕ ಇದೀಗ ಟಾಂಟ್ ಕೊಟ್ಟಿದ್ದಾರೆ. ಇನ್ನು ಬ್ಯಾಕ್ ಟು ಬ್ಯಾಕ್ ಟ್ವೀಟ್ ಮಾಡಿರುವಂತಹ ಬಸವರಾಜ ಬೊಮ್ಮಾಯಿ ರಾಜ್ಯ ಸರ್ಕಾರದ ವಿರುದ್ಧ, ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಹರಿಹಾಯ್ದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಇದೀಗ ಟ್ವೀಟ್ ಮೂಲಕ ಸಮರವನ್ನು ಸಾರಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರುವಂತಹ ಅವರು ಈಗಾಗಲೇ ಸಾಕಷ್ಟು ಕಾಲಹರಣವನ್ನ ಮಾಡ್ತಾ ಇದ್ದೀರಿ, ರಾಜ್ಯದ ಆರ್ಥಿಕ ಸ್ಥಿತಿ ಹದಗೆಡ್ತಾ ಇದೆ, ಅದರ ಬಗ್ಗೆ ನೀವು ಸರಿಯಾಗಿ ಅವಲೋಕನವನ್ನ ಮಾಡ್ತಾ ಇಲ್ಲ. ಇನ್ನು ಕೇಂದ್ರವೇ ಪರಿಹಾರ ಕೊಡಬೇಕು ಅಂತ, ಕೇಂದ್ರವೇ ಅನುದಾನ ಕೊಡಬೇಕು ಅಂತ ಕೇಂದ್ರದತ್ತ ನೋಡ್ತಾ ಇದ್ದೀರಿ. ಈ ನಡುವೆ ನಾವಿದ್ದಂತಹ ಸಂದರ್ಭದಲ್ಲಿ ರೈತರ ಹಿತ ಕಾಯುವಂತಹ ಕೆಲಸವನ್ನ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸಾಕಷ್ಟು ರೀತಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗಲೂ ಕೂಡ ಸಾಕಷ್ಟು ಮಳೆಯಾಗಿ ಅನೇಕ ಕಡೆಗಳಲ್ಲಿ ಪ್ರವಾಹದ ಸ್ಥಿತಿ ಉಂಟಾಗಿತ್ತು. ಕೇಂದ್ರದ ಪರಿಹಾರಕ್ಕಾಗಿ ನಾವು ಕಾಯ್ದೆ, ನಾವೇ ಹೆಚ್ಚಿನ ಪರಿಹಾರ ಕೊಡುವಂತಹ ಕೆಲಸವನ್ನ ಮಾಡಿದ್ವಿ ಅಂತ ಬಸವರಾಜ ಬೊಮ್ಮಾಯಿ ಟಾಂಟ್ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಟ್ವೀಟ್ ಮೂಲಕ ಟಾಂಟ್ ಕೊಟ್ಟಿದ್ದಾರೆ. ಏನೆಲ್ಲ ಟಾಂಟ್ ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ಮಾಜಿ ಸಿಎಂ ಹಾಗೂ ಸಿಎಂ ನಡುವೆ ಒಂದು ರಾಜಕೀಯ ಸಮರ ಏನಾದರೂ ನಡೀತಾ ಇದೆಯಾ ಅಂತ? ಸಂತೋಷ್, ಹಾಲಿ ಮುಖ್ಯಮಂತ್ರಿಗಳು ಹಾಗೆ ಮಾಜಿ ಮುಖ್ಯಮಂತ್ರಿಗಳ ನಡುವೆ ಒಂದು ಕಡೆ ವಾರ್ ಶುರುವಾಗಿದೆ. ಪತ್ರ ಸಮರ, ಟ್ವೀಟ್ ವಾರ್ ಕೂಡ ಮುಂದುವರೆದಿದೆ. ಬಸವರಾಜ ಬೊಮ್ಮಾಯಿ ಅವರು ಇವತ್ತು ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ನೀವು ಹೆಚ್ಚಿನ ಒಂದು ಗಮನವನ್ನ ಕೊಡ್ತಾ ಇದ್ರಿ. ಮೊದಲು ರೈತರ ಬಗ್ಗೆ ನೀವು ಗಮನವನ್ನ ಕೊಡಿ, ಕಾಳಜಿಯನ್ನು ವಹಿಸಿ. ರಾಜ್ಯದಲ್ಲಿ ಭೀಕರವಾದಂತಹ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರು ಇವತ್ತು ಬೆಳೆ ಕಳ್ಕೊಂಡಿದ್ದಾರೆ, ಅದರ ಒಂದು ಪರಿಹಾರವನ್ನ ಕೊಡೋದಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ವಲ್ಲ ಅನ್ನುವಂತ ಒಂದು ಪತ್ರವನ್ನ ಬರೆದಿದ್ರು. ಸೊ ಇದಕ್ಕೆ ಮುಖ್ಯಮಂತ್ರಿಗಳು ಕೂಡ ಉತ್ತರವನ್ನ ಕೊಟ್ಟಿದ್ರು. ಸರಣಿ ಟ್ವೀಟ್ ಅನ್ನ ಮಾಡುವ ಮೂಲಕ ಬೊಮ್ಮಾಯಿ ಅವರೇ ಈಗ ಕೇಳ್ತಾ ಇದ್ದೀರಲ್ಲ, ನಿಮ್ಮ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಎಷ್ಟು ಅನುದಾನವನ್ನ ಕೊಡಬೇಕು ಅದು ನಿಮಗೆ ಗೊತ್ತಿದೆಯಾ? ಎಷ್ಟು ಬಾಕಿ ಬರಬೇಕಾಗಿದೆ? ಅತಿ ಹೆಚ್ಚಿನ ತೆರಿಗೆಯನ್ನ ನಾವು ಸಲ್ಲಿಸ್ತೇವೆ, 2ನೇ ಸ್ಥಾನದಲ್ಲಿದ್ದೇವೆ ಇಡೀ ದೇಶದಲ್ಲಿ. ಕರ್ನಾಟಕ ಅತಿ ಹೆಚ್ಚಿನ GST ತೆರಿಗೆಯನ್ನ ಪಾವತಿ ಮಾಡುತ್ತೆ. ಆದ್ರೆ ನಮಗೆ ಬರ್ತಾ ಇರುವಂತಹ ಪಾಲೆಷ್ಟು, ಹಂಚಿಕೆ ಎಷ್ಟು ಅದರಲ್ಲಿ? ಜೊತೆಗೆ ಬರದ ನೆರವನ್ನ ಕೊಡಿ ಅಂತೇಳಿ 18,000 ಕೋಟಿ ರೂಪಾಯಿಗಳು ಇವತ್ತು ನಷ್ಟ ಆಗಿದೆ, ರೈತರ ಬೆಳೆ ನಷ್ಟ ಆಗಿದೆ.
36,000 ಕೋಟಿ ರೂಪಾಯಿಗಳು ಇವತ್ತು ರೈತರ ಬೆಳೆ ನಷ್ಟಕ್ಕೆ ಪರಿಹಾರವನ್ನ ಕೊಡಬೇಕು. ನಾವು 18,000 ಕೋಟಿ ರೂಪಾಯಿಗಳಿಗೆ ಕೊಡಿ ಅಂತೇಳಿ ಮನವಿಯನ್ನ ಮಾಡಿದ್ದೇವೆ. 3 ತಿಂಗಳಿಂದ ನಾವು ಅಲಿತಾ ಇದ್ದೇವೆ. ನಿಮ್ಮನ್ನ ಭೇಟಿ ಮಾಡಿದ್ದೇವೆ, ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದೇವೆ. ಆದ್ರೆ ಇಲ್ಲಿಯವರೆಗೆ ನಯಾ ಪೈಸೆಯನ್ನ ಕೂಡ ನೀವು ಕೊಟ್ಟಿಲ್ವಲ್ಲ. ಇದರ ಬಗ್ಗೆ ನೀವು ಯಾಕೆ ಮಾತನಾಡ್ತಾ ಇಲ್ಲ? ನಿಮ್ಮ ಕೇಂದ್ರ ನೀವು ಕೊಡಿಸಿ, ನಮಗೆ ಬರದ ಪರಿಹಾರವನ್ನ ಕೊಡಿಸಿ, GST ಬಾಕಿ ಬರಬೇಕಾಗಿರುವಂತದನ್ನ ಕೊಡಿಸಿ. 22,000 ಕೋಟಿ ರೂಪಾಯಿಗಳು ನಮಗೆ GST ಬರಬೇಕಲ್ಲ, ಬಾಕಿ ಬರಬೇಕಲ್ಲ. ಕೇವಲ ಇಲ್ಲಿಯವರೆಗೆ ಬಂದಿರುವಂತ ಬಾಕಿ 11,000 ಕೋಟಿ ರೂಪಾಯಿಗಳು ಮಾತ್ರ. ಹಾಗಾಗಿ ಇದರ ಬಗ್ಗೆ ಕೂಡ ನೀವು ಮಾತನಾಡಿ. ಯಾಕೆ ಮಾತನಾಡ್ತಾ ಇಲ್ಲ? NDRF ನೆರವು ಯಾಕೆ ಇಲ್ಲಿಯವರೆಗೆ ಬಂದಿಲ್ಲ? 4,800 ಕೋಟಿ ರೂಪಾಯಿಗಳು ನೀವು ತುರ್ತಾಗಿ ಹಣವನ್ನ ಬಿಡುಗಡೆ ಮಾಡಿ ಈ ಬರದ ಹಿನ್ನೆಲೆಯಲ್ಲಿ ಅಂತ ನಾವು ಕೇಳಿದ್ವಿ. ಅದಕ್ಕೂ ಕೂಡ ನೀವು ಬಿಡುಗಡೆ ಮಾಡಿಲ್ವಲ್ಲ. ಇದರ ಬಗ್ಗೆ ನೀವು ಮಾತನಾಡಿ ಅಂತೇಳಿ ಮುಖ್ಯಮಂತ್ರಿಗಳು ಸರಣಿ ಟ್ವೀಟ್ ಗಳನ್ನ ಇವತ್ತು ಬೆಳಿಗ್ಗೆ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ನೀವು ಇದೆಲ್ಲ ವಿಷಯಗಳನ್ನ ಹೇಳ್ತಾ ಇದ್ದೀರಲ್ಲ, ರೈತರ ವಿಚಾರ ಬಂದಾಗ ನಾನು ಯಾವಾಗಲೂ ಕೂಡ ಧ್ವನಿಯನ್ನ ಎತ್ತುತ್ತೇನೆ. ನಾನು ಇರೋದೇ ಅದಕ್ಕೆ. ಹಾಗಾಗಿ ರೈತರ ಸಮಸ್ಯೆಗಳು ಎದುರಾದಂತ ಸಂದರ್ಭದಲ್ಲಿ ನಾನು ಪತ್ರವನ್ನ ಬರೆದಿದ್ದೇನೆ, ನಿಮ್ಮ ಮೇಲೆ ಒತ್ತಡವನ್ನ ತಂದಿದ್ದೇನೆ, ಆ ಪರಿಹಾರವನ್ನ ಕೊಡಿ. ನಾವು ಹಿಂದೆ ಸರ್ಕಾರ ಇದ್ದಾಗ ಕೇಂದ್ರದ ನೆರವಿಗಾಗಿ ನಾವು ಕಾದುಕೊಳ್ತಿರ್ಲಿಲ್ಲ. ಅವತ್ತು ನಾವು ಪರಿಹಾರವನ್ನ ನಾವೇ ಕೊಟ್ಟಿದ್ವಿ ಅನ್ನುವಂತ ಒಂದು ತಿರುಗೇಟನ್ನ ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿರುವಂತದ್ದು. ಸಂತೋಷ್, ಧನ್ಯವಾದಗಳು ಶಿವಕುಮಾರ್. ನಿಮ್ಮ